ರೀತಿ ನಮ್ಮನ್ನು ಶಿಸ್ತಲ್ಲಿ ಬೆಳೆಸಿದ್ದಾರೆ ಅದರಂತೆ ಪಾಲಿಸ್ತೇವೆ ಅನ್ನೋ ಮಾತನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಬೇರೆಯವರೆಲ್ಲ ಯಾವ ರೀತಿ ಇರಬೇಕು ಅನ್ನೋದನ್ನು ಸಹ ಪಕ್ಷದವರು ವರಿಷ್ಠಗಳು ಹೇಳೋಂಥದ್ದನ್ನು ಪಾಲಿಸ್ತಾರೆ ಅಂತ ಭಾವಿಸ್ತೇನೆ ನಾನು. ನಾನು ಈ ವಿಚಾರಗಳೆಲ್ಲ ಹೇಳೋಷ್ಟು ದೊಡ್ಡನಲ್ಲ. ನಮ್ಮದು ಶಿಸ್ತಿನ ಒಂದು ಪಕ್ಷ. ನಾವು ಇವತ್ತು ಹೈಕಮಾಂಡನ್ನ ಸದಾಕಾಲ ನಂಬ್ತೇವೆ. ಸೊ ಹಾಗಾಗಿ ಅವ್ರೇನು ಡೈರೆಕ್ಷನ್ಸ್ ಕೊಡ್ತಾರೋ ಅದರಂತೆ ನಾವು ತಲೆ ಬಾಗಿಸ್ಕೊಂಡು ಅವ್ರು ಕೊಡೋಂಥ ಸೂಚನೆ ಮೇರೆಗೆ ಹೋಗೋವಂಥ ಒಂದು ಶಿಸ್ತು ಇರಬೇಕು ಅನ್ನೋದನ್ನು ನಾನು ಅಪೇಕ್ಷೆ ಪಡ್ತೇನೆ. ಸೊ ಪದೇ ಪದೇ ಈ ರೀತಿ ಹೇಳ್ತಾ ಇದ್ರು, ಅವ್ರು ಬಾಯಿ ಮುಚ್ಚತಕ್ಕಂತ ಕೆಲಸವನ್ನ ಮಾಡ್ತಾ ಇಲ್ಲ. ಡಿಕೆ ಬೆಂಬಲಿಗರು ಮಾತಾಡಿದ್ರೆ ನೋಟಿಸ್ ಕೊಡ್ತಾರೆ. ಸಿದ್ದರಾಮಯ್ಯ ಅವರ ಪುತ್ರ 2 ಬಾರಿ 3 ಬಾರಿ ಪುನರುಚ್ಚಾರ ಮಾಡಿದ್ರು. ನಾನು ಮತ್ತೊಮ್ಮೆ ನಿಮಗೆ ಪ್ರತಿಪಾದಿಸ್ತೇನೆ, ನಮ್ಮ ಕರ್ತವ್ಯ, ನಮ್ಮ ಜವಾಬ್ದಾರಿ, ನಮ್ಮ ಇತಿಮಿತಿಲಿ ಇರಬೇಕಾದಂಥದ್ದು ನಮ್ಮೆಲ್ಲರ ಕರ್ತವ್ಯ. ನಾವು ಅದನ್ನು ಮೀರಿ ಹೈಕಮಾಂಡ್ ಅವರ ಜವಾಬ್ದಾರಿಗಳು ನಾವು ತೆಗೆದುಕೊಳಕ್ಕಾಗೋದಿಲ್ಲ. ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬರು ಹೈಕಮಾಂಡ್ ಹೇಳ್ತಾರೆ ಅನ್ನೋದನ್ನು ಪದೇ ಪದೇ ಹೇಳ್ತಿರೋಂಥ ಹಿನ್ನೆಲೆಯಲ್ಲಿ ನಾವು ಸಹ ಹೈಕಮಾಂಡರ್ ಹೇಳ್ತಾರೆ ಅನ್ನೋದನ್ನು ಅಪೇಕ್ಷೆ ಪಡ್ತೇವೆ. ಸೊ ಹಾಗಾಗಿ ಅದು ಬಿಟ್ಟು ನಾನು ಇನ್ನೇನು ಕಾಮೆಂಟ್ ಮಾಡ್ಲಿಕ್ಕೆ ಹೋಗೋದಿಲ್ಲ, ಪ್ರತಿಕ್ರಿಯೆ ಕೊಡ್ಲಿಕ್ಕೆ ಹೋಗೋದಿಲ್ಲ. ನಮ್ಮ ಜವಾಬ್ದಾರಿ ಹೈಕಮಾಂಡ್ ಅವರು ಮತ್ತು ಪಕ್ಷದ ಏನು ಕೊಡುತ್ತೆ ಅದರಂತೆ ಪಾಲಿಸ್ಕೊಂಡು ಹೋಗ್ತಾ ಇದ್ದೇವೆ, ಅದರಂತೆ ಇರ್ತೇವೆ ಅನ್ನೋ ಮಾತನ್ನು ಹೇಳ್ತೇನೆ ನಾನು. ಸಿದ್ದರಾಮಯ್ಯನವರ ಮೌನದ ಬಗ್ಗೆ ಏನು ಹೇಳ್ತೀರಿ ಸರ್? ತಮ್ಮ ಪುತ್ರರ ಈ ತರ ಮಾತಾಡ್ತಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅವರನ್ನು ಕಿವಿ ಇಡ್ತಕ್ಕಂಥ ಕೆಲಸವನ್ನ ಮಾಡಬಹುದು ಅಥವಾ ಕರೆದು ಬುದ್ಧಿಯನ್ನು ಹೇಳ್ಬೋದಾಗಿತ್ತು. ಮುಖ್ಯಮಂತ್ರಿ ಸಾಹೇಬರು ತಮ್ಗೆಲ್ಲರಿಗೂ ಹೇಳಿದ್ದಾರೆ ಹೈಕಮಾಂಡ್ ಅವ್ರು ನಿರ್ಧಾರ ತೆಗೆದುಕೋತಾರೆ ಅಂತ. ಅದರಂತೆ ನಾವೆಲ್ಲರೂ ಹೈಕಮಾಂಡಿನ ನಿರೀಕ್ಷಣೆ ಮಾಡ್ತಾ ಇದ್ದೇವೆ. ಸೊ ಹಾಗಾಗಿ ಅಷ್ಟು ಬದ್ಧತೆಯಲ್ಲಿ ನಾವಿರ್ತೇವೆ. ಅದೆಲ್ಲ ನಿಮ್ಮ ಜೊತೆ ನಾವು ಮಾತಾಡ್ಲಿಕ್ಕೆ ಹೋಗೋದಿಲ್ಲ, ನಾವು ಮಾತಾಡ್ಕೂಡ್ದು. ಅದೇನು ವರಿಷ್ಠರು ತೆಗೆದುಕೊಂಡಂಥ ನಿರ್ಧಾರಕ್ಕೆ ನಾವೆಲ್ಲ ಪಾಲಿಸ್ತೇವೆ ಅಂತ ಹೇಳ್ತಾ ಇದ್ದೀನಲ್ಲ. ಇವತ್ತು ಸಿದ್ದರಾಮಯ್ಯ ಸಾಹೇಬರು, ಡಿ ಕೆ ಶಿವಕುಮಾರ್ ಸಾಹೇಬರು ಅವರು ಸಹ ಹೇಳಿಕೆ ಕೊಟ್ಟಿದ್ದಾರೆ, ನಾವೆಲ್ಲ ಹೈಕಮಾಂಡ್ ಏನು ಹೇಳ್ತಾರೆ ಅದನ್ನು ಪಾಲಿಸ್ತೇವೆ ಅಂತ. ನಾವೆಲ್ಲರೂ ಅದೇ ಥರ ಹೋಗ್ತಾ ಇದ್ದೀವಿ. ಎಲ್ಲೂ ಏನು ಯಾವುದೇ ಗೊಂದಲ ಇಲ್ಲ. ನೀವು ಆ ವಿಚಾರದಲ್ಲೆಲ್ಲ ತಲೆ ಕೆಡಿಸ್ಕೋಬೇಡಿ. ಸದ್ಯದಲ್ಲೇ ಸೂಕ್ತವಾದ ಸಂದರ್ಭದಲ್ಲಿ ಸೂಕ್ತವಾದಂಥ ನಿರ್ಧಾರಗಳು ಹೈಕಮಾಂಡಿಂದ ಬರುತ್ತೆ ಅಂತ ಹೇಳಬಲ್ಲೆ ನಾನು. ವಿಪಕ್ಷದವ್ರಿಗೆ ಇವತ್ತಿನ ದಿನ ಜನರ ಸಮಸ್ಯೆನ ನಮ್ಮ ಸರ್ಕಾರದ ಸದನದಲ್ಲಿ ಏನು ಚರ್ಚೆಯ ವಿಚಾರದಲ್ಲಿ ಎಲ್ಲೋ ಒಂದು ಕಡೆ ನಾನು ಇನ್ನೂ ಹೆಚ್ಚಿನ ರೀತಿ ಅವರಿಂದ ಅಪೇಕ್ಷೆ ಪಟ್ಟಿದ್ದೆ. ಆ ಜವಾಬ್ದಾರಿನ ಮಾಡ್ತಾ ಇರೋದೇ ನನಗೆ ಕೊರಗಾಗಿದೆ. ಈಗ ನಾವೇ ಆ ಜವಾಬ್ದಾರಿನ ತೆಗೆದುಕೊಂಡು ಯಾವ ರೀತಿ ನಾವು ಕೆಲಸ ಮಾಡ್ತಾ ಇದ್ದೇವೆ, ಇನ್ನೂ ಯಾವ ರೀತಿ ಹೆಚ್ಚಿಗೆ ಇಂಪ್ರೂವೈಸ್ ಮಾಡ್ಬೋದು, ಆ ಜವಾಬ್ದಾರಿನ ಮಾಡಬೇಕು ಅನ್ನೋ ದಿಕ್ಕಲ್ಲಿ ನಾವು ಹೋಗ್ಬೇಕಾದಂಥ ಕೆಲಸಗಳಿದೆ, ನಾವು ಮಾಡ್ತೇವೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.